ಹೇಳಿ ಮೇಡಮ್, ನಮಗೆ ನಮ್ಮ ಜೀವನ ನಮ್ಮ ನಿರ್ಧಾರ ಅಷ್ಟೇ ಮುಖ್ಯ ಆಗಿರುತ್ತೋ ಅಥವಾ ಮನೆಯವ್ರ ಸಂತೋಷನೂ ಮುಖ್ಯ ಆಗಿರುತ್ತೋ? ಸುಬ್ಬು, ನೀನು ಈ ಥರ ಕೇಳಿದ್ರೆ ನಾನು ಏನಂತ ಹೇಳಿ? ನೀನು ಯಾವ ನಿರ್ಧಾರದ ಬಗ್ಗೆ ಕೇಳ್ತಿದ್ಯಾ ಅಂತ ನೀನು ಹೇಳು ಮೊದಲು ನನಗೆ. ಮೇಡಮ್, ನನಗೆ ನನ್ನದೇ ಆದ ಒಂದು ಜೀವನ ಇದೆ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಮನೆಯವ್ರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಮನೆಯವ್ರಿಗೆ, ನನ್ನ ಕುಟುಂಬಕ್ಕೆ ಏನಾದರೂ ಕೆಟ್ಟದಾಗುತ್ತೆ ಅಂತ ನನಗೆ ಅನಿಸಿದ್ರೆ ಅಂಥ ಕೆಲಸಗಳು ನಾನು ಮಾಡೋದೇ ಇಲ್ಲ. ಆದರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಅನಿಸಿದ್ರೆ ನನಗಿಷ್ಟ ಇಲ್ಲದಿದ್ರೂ ಪರವಾಗಿಲ್ಲ ಮೇಡಮ್, ನಾನು ಆ ಕೆಲಸಗಳು ಮಾಡೇ ಮಾಡಿದ್ದೀನಿ. ನಮ್ಮ ಜೀವನ ಅನ್ನೋದು ಮನೆಯವ್ರು ಕೊಟ್ಟಿರೋ ಭಿಕ್ಷೆ. ಅದನ್ನು ಅವ್ರಿಗೋಸ್ಕರ ಮುಡಿಪಾಗಿಡೋದು ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಮೇಡಮ್. ಸುಬ್ಬು ಏನು ಹೇಳ್ತಿದ್ಯಾ ನೀನು? ನೀನು ಮನೆಯವ್ರ ಮಾತು ಕೇಳಿಕೊಂಡು ನಿನ್ನ ಮನಸ್ಸಿಗೆ ಇಷ್ಟ ಆಗದೆ ಇರುವಂಥ ನಿರ್ಧಾರಗಳನ್ನ ತಗೋಬೇಡ. ನನ್ನ ಮಾತು ಕೇಳಿ ನೀನು. ತಪ್ಪು ತಿಳ್ಕೊಬೇಡಿ ಮೇಡಮ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸುಬ್ಬು ಯಾವತ್ತೂ ಹೀಗೆ ಮಾತಾಡ್ದವನಲ್ಲ. ಅವ್ನು ಹೇಳ್ತಿರೋದು ಶ್ರೀವಲ್ಲಿ ವಿಷಯನೇ. ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಅವ್ನ ಮನೆಯವ್ರ ಒತ್ತಾಯಕ್ಕೆ ಅವನು ಶ್ರೀವಲ್ಲಿನ ಒಪ್ಕೋಬೋದಾ? ಮನೆಯವ್ರಿಗೆ ಯಾಕೆ ಒತ್ತಾಯ ಮಾಡ್ತಿರ್ಬೋದು? ಬರ ಮದುವೆನ ನೆಪವಾಗಿ ಇಟ್ಕೊಂಡು ಸುಬ್ಬುನ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರಾ? ಇಲ್ಲ, ಸುಬ್ಬು ಪ್ರೀತಿ ನಂದು, ಅದು ನನಗೆ ಸೇರ್ಬೇಕಾಗಿರೋದು. ಆದರೆ ಅವನಿಗೆ ಈ ವಿಷಯನ ಹೇಗೆ ಹೇಳಲಿ? ಈ ಟೈಮಲ್ಲಿ ಅವ್ನು ಏನು ಯೋಚನೆ ಮಾಡ್ತಿರ್ಬೋದು? ಅಲ್ಲಿ ಏನಾಗ್ತಿರ್ಬೋದು? ಇಲ್ಲ, ನಾನು ಈಗಲೇ ಅವ್ರ ಮನೆಗೆ ಹೋಗಬೇಕು. ಯಾವ ಹೂವು ಯಾರ ಮುಡಿಗೂ, ಯಾರ ಒಲವು ಯಾರ ಕಡಿಗೂ, ಇಂಥ ಪ್ರೇಮ ದಾಟದೆ ಯಾರ ಪಾಲು ಯಾರಿಗೂ. ಮಮ್ಮಿ, ನಿಂದು ತಲೆನೋ ಕ್ಯಾಲ್ಕುಲೇಟರ್ ಗೊತ್ತಾಗ್ತಾ ಇಲ್ಲ. ಕಂಪ್ಯೂಟರ್. ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡ್ತಾನೇ ಇರ್ತೀಯಲ್ಲ ಮಮ್ಮಿ. ಈ ಶ್ರೀವಲ್ಲಿ ಹೇಗೋ ಸುಬ್ಬುನ ಮದುವೆಯಾಗಿ ಮನೆಗೆ ಸೊಸೆಯಾಗಿ ಬಂದುಬಿಡ್ತಾ ಇದ್ಲು. ನನ್ನ ಹೆಂಡತಿ ಹೇಳಿದಾಗೆ ಶ್ರೀವಲ್ಲಿಗಿಂತ ಒಳ್ಳೆ ಹುಡುಗಿ ಸಿಗಕ್ಕ ಸಾಧ್ಯನೇ ಇಲ್ಲ. ಒಂದೇ ಛತ್ರದಲ್ಲಿ ಒಂದೇ ಖರ್ಚಲ್ಲಿ ಧಾಮ್ ಧೂಮ್ ಅಂತ ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತಿದ್ಲು. ಆದ್ರೆ ನೀನು ಮಾತ್ರ ಅವ್ರ ಮದುವೆಗೆ ಕಲ್ಲಾಗ್ತಿದ್ದಲ್ಲ, ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಹಾಕ್ತೀನಿ ಕಣ. ತಲೆ ಮೇಲೆ ತಲೆ ಬಿದ್ರು ಈ ಮದುವೆನ ತಡಿತೀನಿ. ಶ್ರೀವಲ್ಲಿ ಸುಬ್ರಹ್ಮಣ್ಯನ ಮದುವೆನ ನಾನು ತಡಿತೀನಿ. ಯಾರೋ ತಲೆ ಇಲ್ದವ್ರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ನಮ್ಮ ಕಾರ್ತಿಕೇಯನ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗೆ ನನ್ನ ಕನಸುಗಳು ಹಾಳಾಗೋದಕ್ಕೂ ಬಿಡೋದಿಲ್ಲ. ಮಮ್ಮಿ, ಸುಬ್ಬು ಮದುವೆಗೂ ನಿನ್ನ ಕನಸಿಗೂ ಏನ್ ಲಿಂಕು ಅಂತ? ಏನು ಅನ್ನೋ ಹುಳ ಕೊರೀತಿದೆ ಅಲ್ಲ ನಿನ್ನ ತಲೆಯಲ್ಲಿ. ಆಯ್ತು, ಒಂದು ನಿಮಿಷ ಆಯ್ತು. ಇವತ್ತು ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಕೇಳಿಸ್ಕೊ. ಏನಂದ್ರೆ ಏನು ಅಂದ್ರೆ ಹೇಳ್ ಮಮ್ಮಿ. ನಮ್ಮ ಶ್ರಾವಣಿ ಮೇಡಮ್ ಅವ್ರಿಗೆ ನಮ್ಮ ಕಾರ್ತಿಕೇಯನ್ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ. ನೋಡ, ಹೊಡೆದ್ರೆ ಆನೆ ಹೊಡಿಬೇಕು, ಆಡ್ ಮರಿನಲ್ಲ. ಇವತ್ತು ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಮಿನಿಸ್ಟ್ರ್ ಮಗಳು ತಾನೇ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ಅನ್ಕೊಂಡಿದ್ದಾಳೆ. ಅಂಥದ್ರಲ್ಲಿ ಈ ಶ್ರೀವಲ್ಲಿ ಎಲ್ಲ ಯಾವ ಲೆಕ್ಕನೋ? ಹೇಗಾದ್ರೂ ಮಾಡಿ ಈ ಸುಬ್ರಹ್ಮಣ್ಯ ಮತ್ತೆ ಶ್ರಾವಣಿ ಇವರಿಬ್ರು ಮದುವೆ ಮಾಡಿಸ್ಬೇಕು. ನಾವು ಮಿನಿಸ್ಟ್ರ್ ಸಂಬಂಧಿಗಳಾಗಬೇಕು. ಗೊತ್ತಾಯ್ತಿರಲ್ಲ ಈ ಸುಂದರ ದರಿದ್ರ. ಮಾತಾಡ. ದರಿದ್ರ ಏನಾಯ್ತು? ಹಿಡ್ಕೊಳ್ಳೋ ಕಟ್ಟಿ ಹಿಡ್ಕೊಳ್ಳೋ. ಏನಾಯ್ತು? ಏನಾಯ್ತು? ಮಮ್ಮಿ, ಏನಂದೆ?
ನಮಗೆ ಮಿನಿಸ್ಟರ್ ಮನೆ ಸಂಬಂಧನ ಮನೆ ಈ ಮದ್ವೆ ಆಗಲ್ಲ ನಾನೊಪ್ಪಲ್ಲ ಬೇಡ ಬೇಡ. ಏನಾಯ್ತು ಹುಡುಗರೇ ನಿಂತ್ಕೊಳ್ಳಲೆ ಪೂರ್ತಿ ಹೇಳಿಲ್ಲ. ಚಲೋ ಬಂದೇರಿ. ಆಗಲ್ಲ ಅಂತಂದ್ರೆ ಆಗಲ್ಲಪ್ಪ. ಲೇ ದರಿದ್ರ ನಾನು ಇನ್ನೂ ಪೂರ್ತಿ ಹೇಳಿಲ್ಲ ಕೇಳಿಸ್ಕೊಳ್ಳಲಿ. ಆಮೇಲೆ ಜೀವ ಹೋಗ್ಬಿಡುತ್ತಷ್ಟೇ. ಲೇ ದರಿದ್ರ ಬಿಡ ಬ್ಯಾಗು ಬಿಡ 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 ಬ್ಯಾಗು ಬ್ಯಾಗ್ ಬಿಡ 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 ಅಂತ ಲೇ ಯಾಕಾಗ ಆಡ್ತೀಯಾ? ನಡಿಯೇ ಹೋಗೋಣ ಕರ್ಕೊ ಮಗಳನ್ನ. ರೀ ಎಲ್ಲಿಗ್ರಿ ಯಾಕೆ ಹಿಂಗ್ ಆಡ್ತಿದ್ದೀರಾ? ನಿನ್ಗೆ ಆಮೇಲೆ ಎಲ್ಲ ಹೇಳ್ತೀನಿ ಬಾರೆ ಮೊದಲು ಹೋಗೋಣ ಇಲ್ಲಿಂದ. ಎಲ್ಲಿಗಂತ ಮೊದಲು ಹೇಳಿ ಸಾಯ್ರಿ. ಈ ಮನೇಲಿದ್ದು ಜೀವ ಹೋಗೋಕ್ಕಿಂತ ಹೊರಗಡೆ ಹೋಗಿ ಕೂಲಿ ಮಾಡಿದ್ರೆ ಸೇರ್ಕಣೆ ಬಾರೆ ಜೀವನ ಮಾಡೋಣ ಬಾರೆ ಹೋಗೋಣ. ಅಯ್ಯೋ ಅಳಿ ಅಂದ್ರೆ ಇದೇನಿದು ಇದಕ್ಕಿದಂಗೆ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ವರಲಕ್ಷ್ಮಿದು ಮದ್ವೆ ಆಗ್ತಿದೆ. ಮನೆ ಮಗಳೇನೆ ಮನೇಲಿಲ್ಲ ಅಂದ್ರೆ ಜನ ಏನ್ ಅನ್ಕೊಳಲ್ಲ, ನಮಗೆ ಕೆಟ್ಟ ಹೆಸರು ಬರಲ್ವಾ? ಹೇಳಿದ್ರೆ ಮನೆ ಬಿಟ್ಟು ಹೋಗ್ತೀರಾ ಯಾಕೆ ಹೇಳಿದ್ರೆ? ಏನಾಯ್ತು ಬಾವ, ಮನೇಲಿ ಯಾರಾದ್ರೂ ಅವಮಾನ ಮಾಡಿದ್ರೆ ನಿಮಗೆ? ಸುಬ್ಬು, ಮಾನ ಅವಮಾನಕ್ಕೆಲ್ಲ ಹೆದರಂತವನೇನು ನಾನು? ನಿನಗೆ ಗೊತ್ತಿಲ್ಲ ನಾನೇನು ಅನ್ನೋದು? ಏಯ್, ತಲೆ ಮೇಲೆ ತಲೆ ಬಿದ್ರು ಸರಿ, ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ತಲೆ ಹೋಗಂತ ವಿಷಯ ಬಂದ ಮಾತ್ರ ಕಣ ನಾನು ತಲೆ ಕೆಡ್ಸ್ಕೊಳ್ಳೋದು. ನಡೆಯೋಣ ಲಕ್ಷ್ಮಿ, ತಗದು ಬೆಟ್ಟ ಅಂದ್ರೆ ನೋಡಿಗ ಮನೆ ಬಿಟ್ಟು ಹೋಗ್ತಾನ. ಮನೆ ಬಿಟ್ಟು ಹೋದ್ರೆ ನಿನಗೆ 3 ಹೊತ್ತು ಕುಡಿಯಕ್ಕೆ ಗಂಜಿ ಸಹಿತ ಸಿಗೋದಿಲ್ಲ. ಮಮ್ಮಿ ಅವೆಲ್ಲ ನಂಗೆ ಗೊತ್ತಿಲ್ಲ. ನಾನು ಗಂಜಿ ಇಲ್ಲದೆ ನಾನು ಸತ್ರು ಪರವಾಗಿಲ್ಲ, ಆದ್ರೆ ಗುಂಡಿಗೆ ಕೊಡೋ ಅಷ್ಟು ಗುಂಡಿಗೆ ನನಗಿಲ್ಲ. ಗುಂಡೇಟು ಏನು ಹೇಳ್ತಾ ಇದ್ರೆ ಹೇಳಿದ್ರೆ? ಅಯ್ಯೋ ದೇವ್ರೆ, ಈ ನನ್ನ ಮಗನಿಗೆ ಸತ್ಯ ಹೇಳಿ ತಪ್ಪು ಮಾಡ್ಬಿಟ್ನಾ? ಅಯ್ಯೋ ಅವ ಅದು ನನ್ನ ಬಾಯಿಂದ ಯಾಕೆ ಹೇಳ್ತೀರಾ? ನನಗೆ ಹೇಳಷ್ಟು ಧೈರ್ಯ ಇಲ್ಲ. ಅಕಸ್ಮಾತು ನಾನೇನಾರ ಈ ಮನೇಲೇ ಇದ್ದು ಸತ್ತೆ ಅಂತ ಅಂದ್ಕೊಳ್ಳಿ, ನೀವೆಲ್ಲ ಕಾರಣ ಆಗ್ತೀರಾ. ಅದರಲ್ಲೂ ನೇರವಾಗಿ ಸುಬ್ಬುನೇ ಕಾರಣ ಆಗ್ತಾನೆ. ಅಯ್ಯೋ ಅಳಿ ಅಂದ್ರೆ ಏನ್ ಹೇಳ್ತಿದ್ದೀರಾ ನೀವು? ಅದೇಗೆ ಸುಬ್ರಹ್ಮಣ್ಯ ಕಾರಣ ಆಗ್ತಾನೆ? ನನ್ನ ಮಗ ಅಂತದೇನ್ ಮಾಡಿದ್ದಾನೆ? ಅಯ್ಯೋ ಇರೋ ಸತ್ಯನ ಹೆಂಗಪ್ಪ ಹೇಳಿ? ನಮ್ಮಮ್ಮ ಹಾವಿನ ಹುಟ್ಟು ಕೈ ಹಾಕಿದ್ರು ಪರವಾಗಿಲ್ಲ, ಆದರೆ ಸಿಂಹದ ಗುಹೆಯೊಳಗೆ ನುಗ್ತಾ ಇದ್ದಾಳೆ. ನಮ್ಮ ಸುಬ್ಬಿಗೆ ಶ್ರಾವಣಿ ಅಂತ ಹೆಣ್ಣು ಸಿಂಹ ಅಂತಂದ್ರೆ ಅಯ್ಯಪ್ಪ ಮನೇಲಿ ಬರೀ ಗುಂಡಿನ ಸುದ್ದಿ ಕೇಳಿಸುತ್ತಾರೆ. ಸದ್ದು ಅಯ್ಯೋ ಧನಲಕ್ಷ್ಮಿ ಆಗಲ್ಲ ಕಣೆ, ನಡಿ ಹೊರಟ್ಬಿಡ ಬಾಯಿಂದ. ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಹುಚ್ಚುಚ್ಚಾಗಿ ಆಡ್ತಿದ್ದೀರಾ? ನಿನಗೆ ಹಿಡಿದಿತ್ತಲ್ಲೇ ಹುಚ್ಚು, ಅದೇ ಹುಚ್ಚು ಕಣೆ ನನಗೆ ಟ್ರಾನ್ಸ್ಫರ್ ಆಗಿರೋದು. ಶ್ರೀವಲ್ಲಿ ಅಂತ ಒಳ್ಳೆ ಹುಡುಗಿನ ಸುಬ್ಬು ಮದುವೆ ಆಗಿ ಈ ಮನೇಲಿ ಸಂಸಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ನಿನ್ ತಮ್ಮ ದೊಡ್ಡ ತಪ್ಪು ಮಾಡ್ತಾ ಇದ್ದಾನ ಕಣೆ. ಬಾವ, ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ನೇರವಾಗಿ ಹೇಳಿ, ಮನ್ಸಲ್ಲಿ ಏನು ಇಟ್ಕೊಂಬೇಡಿ. ಮದುವೆ ಟೈಮಲ್ಲಿ 1000 ಟೆನ್ಷನ್ ಇತ್ತು ಬಾವ. ಅಕ್ಕ ಬೇರೆ ನನ್ನಿಂದನೇ ಸಮಸ್ಯೆ ಅಂತಿದ್ದಾಳೆ ಮದುವೆಗೆ, ನೀವು ಹಾಗೆ ಅಂತಿದ್ದೀರಲ್ಲ. ಅವಳು ಹಂಗ ಅಂದಲ್ಲಪ್ಪ, ಅದಕ್ಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ. ನಾನೇನು ತಪ್ಪು ಹೇಳಿಲ್ವಲ್ಲ ರೀ? ಶ್ರೀವಲ್ಲಿ ಮನೆಗೆ ಹೋಗಿ ಹತ್ತು ಕರೆದು ರಂಪಾಟ ಮಾಡಿರ್ತಾಳೆ. ಇನ್ ಸ್ವಲ್ಪ ಹೊತ್ತಲ್ಲಿ ಇಂದ್ರಮ್ಮನವರು ಮನೆ ಬಾಗ್ಲಿಗೆ ಬಂದು ನಿಂತಿರ್ತಾರೆ. ಮನೆ ಮಗ್ಳು ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ರೆ ಯಾವ ಅಮ್ಮ ತಾನೇ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಹೇಳಿ? ಮದುವೆ ಮುರಿದೋಯ್ತು, ಮಾನೆ ಮರ್ಯಾದೆ ಎಲ್ಲ ಬೀದಿಗೆ ಬಂತು ಅಂತ ಅನ್ನಿಸ್ಕೊಂಡಿಲ್ಲೇ ಇರೋದಕ್ಕಿಂತ ಹೋಗದೆ ವಾಸಿ. ನಡೀರಿ ಹೋಗೋಣ. ಓ, ಟ್ರ್ಯಾಕ್ ಈ ಕಡೆ ಹೋಗ್ತಾ ಇದೆ ನೋಡಪ್ಪ ಕಾರ್ತಿಕೇಯ. ಈ ದಂಡಪಿಂಡಗಳು ಮನೆಯಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನೀನ್ ತಲೆ ಕೆಡ್ಸ್ಕೋಬೇಡ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಒಂದು ವೇಳೆ ಇದೆಲ್ಲ ಸಮಸ್ಯೆಗಳಿಂದ ನಮ್ಮ ವರಲಕ್ಷ್ಮಿ ಮದುವೆ ನಿಂತೋಗುತ್ತೆ ಅಂತಲೂ ತಲೆ ಕೆಡಿಸ್ಕೋಬೇಡ. ಒಂದು ವೇಳೆ ನಿಂತೋದ್ರೂ ಆ ವರನಿಗಿಂತ ಒಳ್ಳೆ ವರ ನಮ್ಮ ವರಲಕ್ಷ್ಮಿಗೆ ಸಿಗುತ್ತಾನೆ. ಕಾಂತಮ್ಮ ಏನು ಹೇಳ್ತಾ ಇದ್ದೀರಿ ನೀವು? ಮದುವೆ ನಿಲ್ಲೋ ಮಾತಾಡಬೇಡಿ, ಅಪ್ಶಕ್ನ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಳಿಂದ್ರೆ ಅದೇನಾಯ್ತು ಅಂತ ಹೇಳಿ. ಸುಮ್ಮನೆ ಈ ರೀತಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಏನರ್ಥ? ಅಪ್ಪ, ಅವಾಗಿಂದ ಹೇಳ್ತಾ ಇದ್ದೀನಲ್ಲ, ಇನ್ನೇನು ಹೇಳಬೇಕು? ನೋಡಪ್ಪ, ನೀನು ಅಪಶಕನ ಅನ್ಕೊಂಡ್ರು ಪರವಾಗಿಲ್ಲ, ಅತ್ತೆ ಹೇಳಿದ್ದೆ ನಿಜ ಆಗ್ಬಿಡುತ್ತೆ ಅಷ್ಟೇ. ಆ ಥರ ಏನು ಆಗ್ಬಾರ್ದು ಅಂದ್ರೆ ಹೇಳು ಸುಬ್ಬುಗೆ, ಹೋಗಿ ಶ್ರೀವಲ್ಲಿನ ಮದ್ವೆಗ ಕೊಪ್ಕೋ ಅಂತ.
ಅಪ್ಪ ಶ್ರೀವಲ್ಲಿ ಮದ್ವೆಯಾಗಿ ಮನೆ ಸೊಸೆಯಾಗಿ ಬಂದ್ರೆ ಈ ಮನೆ ಸ್ವರ್ಗದ ಥರ ಇರುತ್ತೆ, ಇಲ್ಲ ಅಂದ್ರೆ ನರ್ಕ ನರ್ಕ ಆಗತ್ತೆ. ಏಯ್ ಮುಚ್ಚೆ ಬಾಯ್ ಸಾಕು. ಆಗ್ಲಿಂದ ನೋಡ್ತಿದ್ದೀನಿ ಸುಮ್ಮನೆ ಮಾತಾಡ್ತಿದ್ದಾಳೆ. ದನ ಕೊಡದ ಲಕ್ಷ್ಮಿ. ಈ ಮನೆ ಮೇಲೆ ಸ್ವತಃ ಆ ದೇವತೆಯ ಕೃಪಾ ಕಟಾಕ್ಷವಿದೆ. ಆ ತಾಯಿ ಒಂದು ಸಾರಿ ಕಣ್ಣು ಬಿಟ್ರೆ ಕೈಲಾಸ, ಹೆಜ್ಜೆ ಇಟ್ರೆ ಸ್ವರ್ಗ. ಹೌದಾ ಅತ್ತೆ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ನಿಮ್ಮ ದೇವತೆನ ಪೂಜಿಸ್ಕೊಂಡು ಇಲ್ಲೇ ಕೂತಿರಿ. ನಿಮ್ಮ ದೇವತೆ ಪ್ರತ್ಯಕ್ಷ ಆದ್ರೆ ನಮ್ಗೆ ಹೇಳಿ ವಾಪಸ್ ಬರ್ತೀವಿ. ರೀ ಏನ್ರಿ ನೋಡ್ತಾ ನಿಂತಿದ್ದೀರಾ? ನಡೀರಿ. ಸುಬ್ಬು, ಈ ಕೂಡಲೇ ಇಷ್ಟು ಕೆಲಸಗಳಾಗಬೇಕು. ಆಮೇಲೆ ಈ ಟೆಂಡರ್ ಸಿಕ್ಕಿರೋರ್ನೆಲ್ಲ ಕರೆದು ಒಂದು ಮೀಟಿಂಗ್ ಅರೇಂಜ್ ಮಾಡು. ಸರಿ ಅಣ್ಣ, ಹಾಗೆ ಮಾಡ್ತೀನಿ. ಆಮೇಲೆ ಅವಳು ಹೇಗಿದ್ದಾಳೆ? ಯಾರಣ್ಣ? ಶ್ರಾವಣಿ ಹೇಗಿದ್ದಾಳೆ? ಅವಳಿಗೆ ಏನಾಗಿದೆ ಅಣ್ಣ? ಆರಾಮಾಗಿದ್ದಾಳೆ. ಆರಾಮಾಗೇನೋ ಇರ್ತಾಳೆ, ಆದರೆ ಖುಷಿಯಾಗಿದ್ದಾಳ? ಅದ್ರ ಬಗ್ಗೆ ನಿನಗೇನಾದ್ರು ಗೊತ್ತಾ? ಅವಳು ಯಾವಾಗಲೂ ಖುಷಿಯಾಗಿ ಇರ್ತಾಳಣ್ಣ. ಯಾವಾಗಲೂ ಖುಷಿಯಾಗಿರೋರು ನಾವು ಖುಷಿಯಾಗಿದ್ದೀವಿ ಅಂತ ನಮಗೆ ತೋರಿಸ್ತಾ ಇರ್ತಾರಷ್ಟೇ. ಆ ವಿಷಯ ಬಿಡು. ನಾನೇನೋ ಮದುವೆ ನಿರ್ಧಾರ ಮಾಡಿಬಿಟ್ಟೆ. ಒಂದು ಹೆಣ್ಣಾಗಿ ನನಗೆ ಮದುವೆ ಈಗ ಬೇಕು ಅಥವಾ ಈಗ ಬೇಡ ಅನ್ನೋದು ಅವ್ರ ಮನಸ್ಸಲ್ಲೂ ಇರುತ್ತಲ್ವ. ನಾನೇನೋ ಆ ಥರದಲ್ಲಿ ನಿರ್ಧಾರ ತಗೊಂಡ್ಬಿಟ್ಟೆ. ನಾನು ಮಾತು ಕೊಟ್ಟಿದ್ದೀನಿ ಮಾತ್ರಕ್ಕೆ ಅವಳು ಒಪ್ಕೊಂಡ್ಲೋ ಏನೋ. ಇಲ್ಲ ಅಣ್ಣ, ಅವಳು ಮನಸ್ಸಿಂದ ತುಂಬ ಖುಷಿಯಾಗಿದ್ದಾಳೆ. ಮದುವೆ ವಿಷಯ ಗೊತ್ತಾದ್ಮೇಲಂತೂ ಅವಳು ಮುಂಚೆ ಎಷ್ಟು ಖುಷಿಯಾಗಿಲ್ಲ ಅವ್ರು ಜಾಸ್ತಿ ಇದ್ದಾಳೆ. ಅವಳಿಗೆ ಮದುವೆಗೆ ಇಷ್ಟ ಇದೆ ಅಣ್ಣ. ಈಗ ಅವಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಷ್ಟೆ. ಈಗ ಸಮಾಧಾನ ಆಯ್ತು ನೋಡ ನಿನ್ನ ಮಾತು ಕೇಳಿದ್ಮೇಲೆ. ನಾನು ಇದುವರೆ ತನಕ ಅವಳ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅವಳು ಯಾವ ವಿಷಯದ ಬಗ್ಗೆನೂ ನಾನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಮದುವೆ ವಿಷಯ ಅನ್ನೋದು ಬಂದಾಗ ನನ್ನಿಂದ ತಾತ್ಸಾರ ಮಾಡೋಕ್ಕಾಗಲಿಲ್ಲ. ಮದುವೆ ಅದೊಂದು ದೊಡ್ಡ ಜವಾಬ್ದಾರಿ. ಅವಳ ಜೀವನ, ನಾವು ಅವಳ ಜೀವನನ ಇನ್ನೊಬ್ಬರ ಕೈಲಿ ಕೊಡ್ತಾ ಇದ್ದೀವಿ ಅಂದಮೇಲೆ ನಾವು ಅವಳು ಎಂಥ ಮನೆ ಸೇರ್ತಾ ಇದ್ದಾಳೆ ಅನ್ನೋದು ನೋಡಲೇಬೇಕು. ಮನೆಯವ್ರು ಎಲ್ಲರೂ ಅವಳನ್ನು ಚೆನ್ನಾಗಿ ಪ್ರೀತಿ ಮಾಡಬೇಕು. ಅವಳು ಬಲಗಾಲಿಟ್ಟು ಹೊಸಲು ದಾಟಿತು ಅಂದರೆ ಆ ಮನೆಯವ್ರು ಎಂಥ ಪರಿಸ್ಥಿತಿ ಇದ್ರು ಅವ್ರ ಮುಖದಲ್ಲಿ ಖುಷಿ ಕಾಣಿಸ್ತದೆ. ಅವಳಿಗೆ ಈ ಮನೆಯಲ್ಲಿ ತಾಯಿ ಪ್ರೀತಿ ಸಿಗಲಿಲ್ಲ, ತಂದೆ ಪ್ರೀತಿನೂ ನನಗೆ ಕೊಡಲಿಲ್ಲ. ಆದರೆ ಅವಳು ಹೋಗೋ ಮನೆಯಲ್ಲಿ ರಾಣಿಯಾಗಿದ್ಲು. ಅವಳು ಹೋಗೋ ಮನೆಯಲ್ಲೇ ತಂದೆ ತಾಯಿ ಪ್ರೀತಿನ ಕಂಡ್ಕೋಬೇಕು. ಶ್ರಾವಣಿ ಮೇಡಮ್ ಅವ್ರು ಬಂದ್ರು, ಶ್ರಾವಣಿ ಮೇಡಮ್ ಅವ್ರು ಬಂದ್ರು. ಈಗ ಹೋಗ್ತೀರಾ? ಹೋಗ ನೋಡೋಣ ಅದು ಹೆಂಗ್ ಹೋಗ್ತೀಯ? ಏನೇನು ನೋಡ್ತಾ ಇದೆಯಾ? ಕುಡಿಯಕ್ಕೆ ಮಜ್ಜಿಗೆ ತಗೊಂಡು ಇರ್ಲಿ ಈಗ ತರ್ತೀನಿ. ಅಮ್ಮೋರೆ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಅಮ್ಮೋರೆ. ಸುಬ್ಬು, ಫ್ಯಾನ್ ಹಾಕೋ, ಬಿಸಿಲಲ್ಲಿ ಬಂದಿರ್ತಾರೆ. ಅವಳ ಮನೆಗೆ ತಂಗಾಳಿಯಾಗಿ ಹೋಗ್ಬೇಕು, ನಂದಾದೀಪ ಆಗಿ ಬೆಳಗ್ಬೇಕು. ಅವಳಲ್ಲಿರೋ ದೊಡ್ಡ ಮನೆ ಗುಣನ ಎಲ್ಲರೂ ಗೌರವಿಸ್ಬೇಕು. ತಗೊಳ್ಳಿಮ್ಮ.
ನೋಡಿದ್ರ ನೀವು ಬರ್ತಿದ್ದ ಹಾಗೆ ಮನೆಯೆಲ್ಲ ತಣ್ಣಗಾಗೋಯ್ತು. ಮನೆಯವ್ರಿಗಾಗ್ಲಿ ಮನ್ಸಿಗಾಗ್ಲಿ ಎಂಥ ಕಿರಿಕಿರಿ ಇದ್ರೂ ನಿಮ್ಮನ್ನು ನೋಡ್ತಿದ್ದ ಹಾಗೆ ಎಲ್ಲ ಮರ್ತೋಗುತ್ತೆ. ದೊಡ್ಡ ಮನೆಗೆ ದೊಡ್ಡ ಮನೆಯವ್ರಿಗೆ ಇರೋ ಶಕ್ತಿ ಅದು. ನ್ಯಾಯ ಹೇಳಿ ಅದೆಷ್ಟು ಮನೆ ಉಳಿಸಿದ್ದಾರೆ ದೊಡ್ಡ ಮನೆಯವರು. ಸಾಂತ್ವನ ಹೇಳಿ ಅದೆಷ್ಟು ಮನೆನ ಕಾಪಾಡ್ಕೊಂಡಿದ್ದಾರೆ ದೊಡ್ಡ ಮನೆಯವರು. ಸಹಾಯ ಮಾಡಿ ಎಷ್ಟೋ ಜೀವಗಳಿಗೆ ಆಸರೆ ಆಗಿದ್ದಾರೆ ದೊಡ್ಡ ಮನೆಯವರು. ನೀವು ಈ ಮನೆ ಕಾಲಿಡ್ತಿದ್ದ ಹಾಗೆ ಯಾವಾಗಲೂ ನನಗೆ ಅದೇ ನೆನಪಾಗುತ್ತೆ ಶ್ರಾವಣಿಯಮ್ಮವ್ರೆ. ನೆನಪಾಗದೇನು ಬಂತು? ಆ ಮಾತು ನಿಜ ತಾನೇ. ದೊಡ್ಡ ಮನೆ ಮಗಳು ಅಂತ ಸುಮ್ಮನೆ ಹೇಳೋದಲ್ಲ. ನೀವು ಈ ಮನೆಗೆ ಬಂದಿದ್ದಕ್ಕೆ ಅಲ್ವಾ ಈ ಮನೆ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಈ ಮನೇಲಿ ಶುಭ ಕಾರ್ಯ ನಡೀತಿರೋದು. ನಾನು ಅತ್ತವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವಳನ್ನು ಪ್ರೀತಿಸೋ ಹುಡುಗ ಸಿಗಬೇಕು. ಅವಳನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಮನೆ ಸಿಗಬೇಕು. ಅಂತ ಸಂಬಂಧ ಸಿಕ್ಕಿದ್ರೆ ಅತ್ತೆಯವ್ರಿಗೂ ಖುಷಿ ಆಗುತ್ತೆ, ಮೇಲಿರೋ ದೊಡ್ಡ ಯಜಮಾನರಲ್ಲಿ ಆತ್ಮಕ್ಕೂ ಶಾಂತಿ ಸಿಕ್ಕುತ್ತೆ. ನನಗೂ ನನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದೀನಿ ಅನ್ನೋ ತೃಪ್ತಿ ಸಿಗುತ್ತೆ. ಅಣ್ಣ, ಋಣಾನುಬಂಧ ಅಂತ ಒಂದಿದ್ರೆ ಅಂತ ಮನೆಯೇ ಸಿಗುತ್ತೆ. ಅಂತ ಮನೆಗೆ ಶ್ರಾವಣಿ ಸೊಸೆಯಾಗೂ ಹೋಗ್ತಾಳೆ. ಮೇಡಮ್, ಅರ್ಜೆಂಟ್ ಕೆಲಸ ಇದ್ರೆ ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ, ನಾನೇ ಅಲ್ಲಿಗೆ ಬರ್ತಾ ಇದ್ದೆ. ಇಲ್ಲ ಸುಬ್ಬು, ಹಾಗೇನಿಲ್ಲ. ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿದ್ದೀರಾ, ಏನೋ ಮಾತಾಡ್ತಿದ್ರಿ ಅನಿಸುತ್ತೆ. ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ. ವರು ಮದುವೆ ಹತ್ರ ಬರ್ತಿದ್ದಲ್ಲ, ಅದಕ್ಕೆ ಮದುವೆ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ವಿ. ಮದುವೆಗೆ ಯಾವುದೋ ತೊಂದರೆ ಆಗಬಾರ್ದಲ್ವ ಶ್ರಾವಣಿ ಮೇಡಮ್? ಮುರ್ತು ಬಿದ್ದಿದ್ದ ಸಂಬಂಧನ ಮತ್ತೆ ನೀವು ಒಂದು ಮಾಡಿದ್ದೀರಾ, ಆದರೆ ಇನ್ನೇನೋ ಕಾರಣಗಳಿಗೆ ಮತ್ತೆ ಆ ಮದುವೆ ಮುರ್ತು ಬೀಳಬಾರ್ದಲ್ವಾ? ಮದುವೆ ಮುರಿದು ಬೀಳೋದ? ಏನು ಹೇಳ್ತಿದ್ದೀರಾ ನೀವು? ಅದೇ ಅಂಥದ್ದೇನಿಲ್ಲ ಶ್ರಾವಣಿ, ಅಕ್ಕ ಹಾಗೆ ಜನರಲ್ ಆಗಿ ಹೇಳ್ತಿದ್ದಾಳೆ. ಮುರಿದೋಗಿರೋ ಮದುವೆ ಮತ್ತೆ ಒಪ್ಕೊಂಡ್ರಲ್ವಾ, ಈ ಭಯ ಎಲ್ಲರ ಮನಸ್ಸಲ್ಲೂ ಇದ್ದೇ ಇರತ್ತೆ. ಇಲ್ಲ, ಇವರೆಲ್ಲರೂ ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ವರ ಮದುವೆ ವಿಷಯನ ಮುಂದಿಟ್ಕೊಂಡು ಸುಬ್ಬುನ ಶ್ರೀವಲ್ಲಿ ಜೊತೆ ಮದುವೆ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರಾ? ಸದ್ಯ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ನಾನು ಹುಡುಗನ್ನ ಹೇಗಾದರೂ ಮಾಡಿ ಸೇಫ್ ಮಾಡಬೇಕು. ಹಾಗೆ ವರ ಮದುವೆಗೂ ಯಾವ ತೊಂದರೆನೂ ಆಗದೆ ಇರೋ ಥರ ನೋಡ್ಕೋಬೇಕು. ಮೇಡಮ್, ತಪ್ಪು ತಿಳ್ಕೊಬೇಡಿ, ನೀವು ಬಂದಿದ್ದು ಯಾಕೆ ಅಂತ ಹೇಳೇ ಇಲ್ಲ. ಅದು ನಾನು ನನ್ನ ಫ್ರೆಂಡ್ ಇದ್ದಾಳಲ್ಲ ವೈಷ್ಣವಿ, ಅವಳನ್ನ ಮೀಟ್ ಮಾಡೋಕ್ಕಂತ ಹೋಗ್ತಾ ಇದ್ದೆ. ಇದೇ ದಾರಿಯಿಂದ ಹೋಗ್ತಾ ಇದ್ದೆ. ವರುನು ನನ್ನ ಫ್ರೆಂಡೇ ಅಲ್ವಾ, ಅದು ಅಲ್ಲದೆ ಮದುವೆ ಬೇರೆ ಆಗ್ತಾ ಇದ್ದಾಳೆ. ಅದಕ್ಕೆ ಅವಳನ್ನು ನೋಡಿಕೊಂಡು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಎಲ್ಲಿಗೆ ಬಂದಿದೆ ಮದುವೆ ಕೆಲಸಗಳೆಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮಿಂದ ಕೂಡಿ ಬಂದ ಲಗ್ನ ಅಲ್ವಾ, ಅದಕ್ಕೆ ಯಾವ ವಿಘ್ನಗಳೂ ಆಗ್ತಾ ಇಲ್ಲ. ಸುಮ್ಮನೆ ಇವೆಲ್ಲ ಭಯ ಪಡ್ತಿದ್ದಾವಷ್ಟೇ. ಆದ್ರೆ ನನಗೆ ನಂಬಿಕೆ ಇದೆ, ನೀವಿರೋವರೆಗೂ ಈ ಮನೆಗೆ ಯಾವ ತೊಂದರೆನೂ ಆಗೋದಿಲ್ಲ. ಅಂಕಲ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೇನಂತಮ್ಮ, ಬನ್ನಿ ಮಾತಾಡೋಣ, ನಡೀರಮ್ಮ.
ಮಜ್ಜಿಗೆ ಲೋಟ ತಗೊಂಡೋಗಿರ್ತೀನಿ